ಹೆಚ್ಡಿಕೋಟೆ ತಾಲೂಕಿನ ಡಿಬಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಕಾಡಾನೆಗಳ ಉಪಟಳದಿಂದ ಇಲ್ಲಿನ ಜನ ವಾಸ ಮಾಡುವುದೇ ದುಸ್ತರವಾಗಿದೆ. ಮನ ಮುಂಭಾಗವೇ ಕಾಡಾನೆಗಳು ಲಗ್ಗೆ ಇಡುತ್ತಿದ್ದು ಮನೆಯಿಂದ ಹೊರಗಡೆ ಬರಲು ಜನ ಭಯ ಪಡುವಂತಾಗಿದೆ. ಡಿಬಿಕುಪ್ಪೆ ಗ್ರಾಮದ ನಿವಾಸಿ ವೆಂಕಟೇಶ್ ಅವರ ತೋಟಕ್ಕೆ ನುಗ್ಗಿದ್ದ ಕಾಡಾನೆ ಅಪಾರ ಬೆಳೆ ನಾಶ ಮಾಡಿ ಹೋಗಿದೆ. ಅರ್ಧಕ್ಕೂ ಹೆಚ್ಚು ಎಕರೆಯಲ್ಲಿ ಬೆಳೆದಿದ್ದ ಅಡಿಕೆ, ತೆಂಗು, ಕಾಫಿ ಬೆಳೆಗಳನ್ನು ತುಳಿದು ಸರ್ವನಾಶ ಮಾಡಿದೆ. ತೋಟದಲ್ಲಿ ಸದ್ದು ಆಗುತ್ತಿದ್ದನ್ನು ಗಮನಿಸಿದ ವೆಂಕಟೇಶ್ ಇದೇನಂತ ಟಾರ್ಚರ್ ಲೈಟ್ ಆನ್ ಮಾಡಿದಾಗ ಬೆಳಕನ್ನು ನೋಡಿ ಆನೆ ತೋಟದಿಂದ ಮನೆ ಮುಂಭಾಗ ತೆರಳಿ ಬೈಕ್ ಡ್ಯಾಮೇಜ್ ಮಾಡಿ ಹೋಗಿದೆ. ಕಳೆದ ಕೆಲ ದಿನಗಳಿಂದ ಈ ಒಂಟಿ ಸಲಗ ವೆಂಕಟೇಶ್ ತೋಟಕ್ಕೆ ಲಗ್ಗೆ ಇಡುತ್ತಿದ್ದು ಕಟಾವಿಗೆ ಬಂದಿದ್ದ ಕಾಫಿ ಗಿಡಗಳನ್ನು ನಾಶ ಮಾಡುತ್ತಾ ಬರ್ತಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಹೋಗಿದ್ದಾರೆ. ಕಳೆದ ಕೆಲ ದಿನಗಳಿಂದಲೂ ಒಂಟಿ ಸಲಗ ಸುತ್ತಮುತ್ತ ಓಡಾಡುತ್ತಿದ್ದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಇಂಡಿಯಾ ಫಸ್ಟ್ ಟಿವಿ ಜೊತೆ ಮಾತಾಡಿದ ರೈತ ವೆಂಕಟೇಶ್, ಕಾಡಾನೆಯಿಂದ 1 ಲಕ್ಷ ರೂಪಾಯಿ ಬೆಳೆ ನಾಶವಾಗಿದೆ. ಅರಣ್ಯಾಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿ ಹೋಗಿದ್ದಾರೆ ಹೊರತು ಆನೆಗಳ ನಿಯಂತ್ರಣಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಅಳಲು ತೋಡಿಕೊಂಡರು. ಇನ್ನಾದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಡಾನೆಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕಾಗಿದೆ. ಫ್ರೆಂಚು ಚರಂಡಿ ನಿರ್ಮಾಣಕ್ಕಾಗಿ ಯಾರು ಮಾಡ್ಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಸುಮಾರು ಅಡಿಕೆ ಮರ ನೋಡಿ ಇದಂತಾರೆ ಇನ್ನು ನೆಕ್ಸ್ಟ್ ವರ್ಷಕ್ಕೆ ಇವೆಲ್ಲ ದೊಡ್ಡ ದೊಡ್ಡ ಮರಗಳು ಆನೆ ಏನು ಮುರಿದು ಹಾಕಿದೆಯೋ ಅದರಲ್ಲಿ ಅರ್ಧ ಭಾಗ ತಗೊಂಡು ಬಂದಿದ್ದೀನಿ. ಬಾಕಿ ಮರಗಳು ಬುಡದಲ್ಲಿ ಇದೆ. ಸುಮಾರು ತೆಂಗು ನಾಶ ಆಗಿದೆ. ಅದರಿಂದಾಗಿ ನಾವು ತುಂಬ ಏನು ಕಷ್ಟಪಟ್ಟಿದ್ದರೂ ನಮಗೆ ಏನು ಫಲ ಸಿಗ್ತಾ ಇಲ್ಲ. ಯಾಕಂತೇಳಿದ್ರೆ ಫುಲ್ ಕಾಡು ಪ್ರಾಣಿಗಳಿಂದ ತುಂಬ ಸಮಸ್ಯೆ ಇಲ್ಲಿ ಉಂಟಾಗಿದೆ. ಸುಮಾರು ಮನೆಗಳು ಹೊಡೆದಾಗ್ತಾ ಇದೆ. ಇವತ್ತು ರಾತ್ರಿ ಮಧ್ಯರಾತ್ರಿಯಲ್ಲಿ ನನ್ನ ಜಮೀನಿಗೆ ಬಂದು 2 ಗಂಟೆ 20 ನಿಮಿಷಕ್ಕೆ ಆನೆ ಬಂದಿತ್ತು. ನಾನು ಟಾರ್ಚ್ ಹಾಕಿ ಶಬ್ದ ಮಾಡಿದೆ. ಆಗ ತಕ್ಷಣವೇ ಆನೆ ನನ್ನ ಟಾರ್ಗೆಟ್ ಮಾಡಿ ಓಡಿಸ್ಕೊಂಡು ಮನೆಗೆ ಬಂದಿದೆ. ಮನೆಗೆ ಬಂದು ನಾನು ಹೋಗಿ ಮನೆ ಒಳಗಡೆ ಒಳಗಡೆ ಹೊಂಟೋಗಿದೆ. ಆನೆ ಬಂದು ನನ್ನ ಗಾಡಿಗೆ ನಿಲ್ಲಿಸೋದಕ್ಕೆ ಒಂದು ಸೆಡ್ ಮಾಡ್ಕೊಂಡಿದ್ದೆ. ಆ ಸೆಡ್ಡಲ್ಲಿ ಬಂದು ಆನೆ ಸೆಡ್ಡನ್ನು ಮುರಿದು ಅದ್ರ ಒಳಗಡೆ ಹೋಗಿದೆ. ತಮ್ಮ ಗಮನಕ್ಕೆ ಎಲ್ಲರಿಗೂ ಸುಮಾರು ಸಮಸ್ಯೆ ನಡೀತಾ ಇದೆ. ಅದರಿಂದ ತಮ್ಮಗಳಿಗೆಲ್ಲ ಕೇಳ್ಕೊಳ್ತಾರೆ ಏನಂತಂದರೆ, ನಮ್ಮ ಡಿಬಿಕುಪ್ಪೆ ಪಂಚಾಯಿತಿಗೆ ಒಂದು ರೈಲ್ವೆ ಕಂಬಿ ಕೊಡಿಸಿ, ಇಲ್ಲ ಅಂದರೆ ಒಂದು ಟ್ರಂಚ್ ಕೊಡಿಸಿ, ಇದರಲ್ಲಿ ಫೆನ್ಸಿಂಗ್ ಹಾಕಿದ್ರೆ ಆನೆ ಕೌಲುಗಾರಿಗೂ ನಾವು ಸುಮಾರು ಜನ ಬಿಟ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಯಾಕಂತಂದರೆ ನಮಗೂ ತುಂಬ ಸಮಸ್ಯೆ. ನಾವು ದಿನ ಕೂಲಿ ಮಾಡ್ತಾ ಇರೋರು. ನಾನೊಬ್ಬ ಆಟೋ ಚಾಲಕ. ನನಗೆ ಬೆಳಿಗ್ಗೆಯಿಂದ ಸಂಜೆವರು ದುಡಿದವರು ಒಂದು 500 ರೂಪಾಯಿ ಅಷ್ಟು ಸಂಪಾದನೆ ಮಾಡಬಹುದು ಅಷ್ಟೇ. ಅದರ ಮೇಲೆ ನನಗೇನು ಸಿಗೋದಿಲ್ಲ. ನಾನು ರೈತನಾಗಿ ತುಂಬ ಕಷ್ಟಪಡ್ತಾ ಇದ್ದೇನೆ. ಏನು ಮಾಡಿದ್ರೂ ಏನು ಫಲ ಸಿಗೋದಿಲ್ಲ. ಲಕ್ಷ ರೂಪಾಯಿ ನನಗೆ ಲಾಸ್ ಆಗಿದೆ ಇವಾಗ. ಯಾಕಂದರೆ ಈ 1 ವಾರದಿಂದ ಇಷ್ಟು 16 ಅಡಿಕೆ ಮರ ಮುಂದಿನ ವರ್ಷದಲ್ಲಿ ಏನಾಗುತ್ತೆ ಹೇಳಿ. ತುಂಬ ನಮಗೆ ಲಾಭಗಳು ಸಿಗೋದು ಅಮೌಂಟು ಎಲ್ಲ ನಮಗೆ ಮುರಿದು ನಾಶ ಆಗ್ತದೆ. ಅದರಿಂದ ತಮ್ಮ ಎಲ್ಲರೂ ಗಮನಕ್ಕೆ ತಗೊಂಡ್ಬರ್ತಾರೆ. ಏನಂತ ಹೇಳಿದ್ರೆ, ನಮ್ಮ ಡಿಬಿಕುಪ್ಪೆ ಗ್ರಾಮ ಪಂಚಾಯತ್ ರೈಲ್ವೆ ಕಂಬಿ ಅಳವಡಿಸಿ ಕೊಡಿ, ಇಲ್ಲ ಟ್ರೆಂಚ್ ಮಾಡಿಸಿ ಕೊಡಿ. ನಮ್ಮ ಶಾಸಕ ಗ್ರಾಮ ಕೂಡ ಕರ್ಕೊಂಡು ನಾವು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಲೋ ಫ್ರೆಂಡ್ಸು, ಇವತ್ತು ಡಿಬಿಕುಪ್ಪೆ ಸರ್ವೆ ನಂಬರ್ 1 ವೆಂಕಟೇಶ್ ಅವರ ಜಮೀನಲ್ಲಿ ಬಂದು ಆನೆ ಸುಮಾರು ಒಂದು 2 ಗಂಟೆ 10 ನಿಮಿಷಕ್ಕೆ ಆನೆ ಬಂದು ಮನೆ ಹತ್ತಿರ ಬಂದು ತೆಗೆದು ತಿನ್ನಬೇಕಾದ್ರೆ ನಾನು 2:10ಕ್ಕೆ ಬಂದು ಟಾರ್ಚ್ ಆನ್ ಮಾಡಿದ ತಕ್ಷಣ ನೇರೆ ಬಂದು ಆನೆ ನಮ್ಮ ಮನೆ ಗುಡಿಸಲಲ್ಲಿ ಬಂದು ಆ ಸಡ್ಡಿನ ಒಳಗಡೆ ಬಂದು ಆನೆ, ನಾನು ಇಲ್ಲಿ ಲೈಟಾಗಿ ಆನ್ ಮಾಡಿದಾಗ ಆನೆ ಮುಂದೆ ಅಲ್ಲಿ ಹೋಗ್ಬೇಕಾದ್ರೆ ಆನೆ ರಿಟರ್ನ್ ಬಂದು ನನ್ನ ಮನೆ ಹೊಡಿಯೋದಕ್ಕೆ ಬಂತು. ಆದರೆ ನಾನು ಮನೆ ಒಳಗಡೆ ಹೋಗಿದ್ದೆ. ಅದರಿಂದಾಗಿ ನೇರ ನೋಡಿ ಗುಡಿಸಲನ್ನು ಮುರಿದು ಹಿಂಗೆ ಹೋಗಿದ್ದಾನೆ. ಇದಕ್ಕೆ ನಮ್ಮ ಬೇಡ ಜನ ಸಂಘದವರು ಎಲ್ಲ ಸೇರಿ ನಾವು ಒಂದಾನೊಂದು ದಿನ ಹೋರಾಟ ಮಾಡಬೇಕಾಗುತ್ತೆ. ದಯಮಾಡಿ ಎಲ್ಲರೂ ನಾವು ತಿಳಿಸ್ತೀನಿ ಇವತ್ತು ಅರಣ್ಯ ಇಲಾಖೆಗೆ. ಬಿಟ್ಟು ಹಿಂಗೆ ಆದರೆ ತುಂಬ ಸಮಸ್ಯೆ, ನಮ್ಮ ಜನಗಳಿಗೆ ತುಂಬ ಸಮಸ್ಯೆಗಳಾಗ್ತದೆ ಇದೆ. ಅದರಿಂದಾಗಿ ನಾವೆಲ್ಲರೂ ಒಂದಾಗಿ ಕೈ ಜೋಡಿಸೋಣ. ಸುಮಾರು ಇವತ್ತು ನಂದು 2 ತೆಂಗು ಮತ್ತೆ ಕಳೆದ ವಾರ 15 ಅಡಿಕೆ ಗಿಡ ಮುರಿದಾಕಿದೆ. ಇವತ್ತು 2 ತೆಂಗು ತಿಂದಾಕಿದೆ. ಹೆಚ್ಡಿಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.
ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ.